ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಉಷಾ. ಇವತ್ತು ಐಟಿ ಸಿಟಿ ಬೆಂಗಳೂರಿನಲ್ಲಿ ನಡೆದ ಒಂದು ಶಾಕಿಂಗ್ ಲೇ ಆಫ್ ಸ್ಟೋರಿ ಬಗ್ಗೆ ಹೇಳೋಕೆ ಬಂದಿದ್ದೇನೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಈಗ ಒಂದು ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ. ಬೆಂಗಳೂರು ಮೂಲದ ಒಂದು ಐಟಿ ಸ್ಟಾರ್ಟ್ಅಪ್ ಕೇವಲ ಒಂದೇ ದಿನದಲ್ಲಿ ತನ್ನ ಒಟ್ಟು ಉದ್ಯೋಗಿಗಳ ಪೈಕಿ ಬರೋಬ್ಬರಿ 40% ಜನರನ್ನ ಕೆಲಸದಿಂದ ಕಿತ್ತುಹಾಕಿದೆ. ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ನಡೆದ ಈ ಹಠಾತ್ ಲೇ ಆಫ್ ಇಡೀ ಟೆಕ್ ಕಮ್ಯುನಿಟಿಯನ್ನೇ ದಿಗ್ಭ್ರಮೆಗೊಳಿಸಿಬಿಟ್ಟಿದೆ. ಈ ವಿಷಯವನ್ನ ಚಾರ್ಟೆಡ್ ಅಕೌಂಟೆಂಟ್ ಅರ್ಪಿತ್ ಗೋಯಲ್ ಅನ್ನೋರು ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದಾರೆ. ಅವರ ಆಪ್ತ ಗೆಳೆಯ ಅದೇ ಸ್ಟಾರ್ಟ್ಅಪ್ನಲ್ಲಿ ವಾರ್ಷಿಕವಾಗಿ 92 ಲಕ್ಷ ರೂಪಾಯಿ ಸಿಟಿಸಿ ಪ್ಯಾಕೇಜ್ ಪಡೀತಿದ್ರು. ಸಾಮಾನ್ಯವಾಗಿ ನಾವೆಲ್ಲರೂ ಅನ್ಕೊಳ್ತೀವಿ ಹೈ ಸ್ಯಾಲರಿ ಇದ್ರೆ ಜಾಬ್ ಸೆಕ್ಯೂರಿಟಿ ಇರುತ್ತೆ ಅಂತ. ಆದರೆ ಈ ಘಟನೆ ಒಂದು ಕಹಿ ಸತ್ಯವನ್ನ ರಿವೀಲ್ ಮಾಡಿದೆ. ಕಂಪನಿಗಳು ಕಾಸ್ಟ್ ಕಟಿಂಗ್ ಮಾಡುವಾಗ ಎಷ್ಟು ದೊಡ್ಡ ಸಂಬಳದ ಬ್ರಾಕೆಟ್ನಲ್ಲಿದ್ರೂ ಯಾರೂ ಕೂಡ ಸೇಫ್ ಅಲ್ಲ. ಬರೀ ಕೆಲಸ ಹೋಗಿರೋದು ಅಷ್ಟೇ ಅಲ್ಲ, ಇದರ ಹಿಂದಿರೋ ಹ್ಯೂಮನ್ ಸ್ಟೋರಿ ಇನ್ನೂ ನೋವಿನದ್ದಾಗಿದೆ. ಕೆಲಸ ಕಳೆದುಕೊಂಡವರಲ್ಲಿ ಒಬ್ಬರು ಇನ್ನೇನು ಕೆಲವೇ ದಿನಗಳಲ್ಲಿ ತಂದೆಯಾಗೋ ಸಂಭ್ರಮದಲ್ಲಿದ್ದರು. ಮಗುವಿನ ಬರ್ತ್ಡೇಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಾಗ ಇಂತಹ ಆಘಾತ ಎದುರಾಗಿದೆ. ಮತ್ತೊಬ್ಬ ಉದ್ಯೋಗಿ ಗರ್ಭಿಣಿಯಾಗಿದ್ದು ಮೆಟರ್ನಿಟಿ ಲೀವ್ಗೆ ಅಪ್ಲೈ ಮಾಡೋಕೆ ರೆಡಿಯಾಗಿದ್ದ ಟೈಮ್ನಲ್ಲೇ ಈ ಲೇ ಆಫ್ ಲಿಸ್ಟ್ಗೆ ಲ್ಯಾಂಡ್ ಆಗಿದ್ದಾರೆ. ಜೀವನದ ಇಂತಹ ಸೂಕ್ಷ್ಮ ಹಂತಗಳಲ್ಲಿ ಉದ್ಯೋಗ ನಷ್ಟವಾಗೋದು ನಿಜಕ್ಕೂ ದುರಂತ. ಸ್ಟಾರ್ಟ್ಅಪ್ಗಳ ಅಸ್ಥಿರ ಸ್ವಭಾವ ಈಗಿನ ಕಾಲದಲ್ಲಿ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಇನ್ವೆಸ್ಟರ್ಗಳ ಪ್ರೆಷರ್, ಮಾರ್ಕೆಟ್ ಕಾಂಪಿಟೇಷನ್ ಮತ್ತು ಪ್ರಾಫಿಟ್ ಮಾಡೋ ಗುರಿ ಕಂಪನಿಗಳನ್ನ ಇಂತಹ ತೀವ್ರ ನಿರ್ಧಾರಗಳ ಕಡೆಗೆ ಒಯ್ತಾ ಇದೆ. ಮೊದಲೆಲ್ಲ ಸ್ಟಾರ್ಟ್ಅಪ್ ಅಂದ್ರೆ ಒಳ್ಳೆಯ ಪ್ರಮೋಷನ್ ಮತ್ತು ಭರವಸೆಯ ಫ್ಯೂಚರ್ ಅನ್ಕೊಳ್ತಾ ಇದ್ರು. ಆದರೆ ಈಗ ಆ ವಿಶ್ವಾಸಾರ್ಹತೆ ಕಮ್ಮಿ ಆಗ್ತಾ ಇದೆ. ಐಟಿ ಫೀಲ್ಡ್ನಲ್ಲಿ ಸಕ್ಸಸ್ ಅನ್ನೋದು ಯಾವಾಗಲೂ ಅನಿಶ್ಚಿತತೆಯ ಜೊತೆಗೆ ಹೆಜ್ಜೆ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೊನೆಯದಾಗಿ ಈ ಘಟನೆ ಟೆಕ್ ಉದ್ಯೋಗಿಗಳಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಬರೀ ದೊಡ್ಡ ಪ್ಯಾಕೇಜ್ ನಂಬಿಕೊಂಡು ಇವತ್ತಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಕೂರಲೇಬಾರದು. ನಿರಂತರವಾಗಿ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಮತ್ತು ಸರಿಯಾದ ಫೈನಾನ್ಷಿಯಲ್ ಪ್ಲಾನಿಂಗ್ ಇಟ್ಕೊಳ್ಬೇಕು. ಉದ್ಯೋಗ ಅನ್ನೋದು ಬರೀ ಇನ್ಕಮ್ ಸೋರ್ಸ್ ಅಷ್ಟೇ ಅಲ್ಲ, ಅದು ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿಗೆ ಆಧಾರ. ಇಂಥದ್ದೇ ಲೇಟೆಸ್ಟ್ ಕಾರ್ಪೊರೇಟ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ.